ಸರ್ಕಾರ ಅನ್ನಭಾಗ್ಯ ಯೋಜನೆಯ ಮೂಲಕ ಬಡವರ ಹಸಿವನ್ನು ನೀಗಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಪ್ರತಿ ತಿಂಗಳು ಪಡಿತರ ವಿತರಣೆಯನ್ನ ಮಾಡುವ ಯೋಜನೆಯನ್ನೇನೋ ಮಾಡಿದೆ. ಆದರೆ ಇದು ಭ್ರಷ್ಟರ ಜೇಬು ತುಂಬಿಸುವ ಯೋಜನೆಯಾಗಿ ಮಾರ್ಪಾಡಾಗಿದೆ ಎಂಬುದು ಇಂದು ನಡೆದ ಘಟನೆಯಿಂದ ಸಾಬೀತಾದಂತಿದೆ. ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಪಟ್ರಮೆ ಲೈನಿಗೆ ಆಗಸ್ಟ್ 19ರಂದು ಬೆಳಗ್ಗೆ ಲಾರಿ ಪೂರ್ತಿ ಪಡಿತರ ಅಕ್ಕಿ ಬಂದಿದ್ದು, ನಿಡ್ಲೆ ಪಡಿತರ ಕೇಂದ್ರದಲ್ಲಿ ಅಂದಾಜು 50ರಿಂದ 100 ಗೋಣಿ ಅಕ್ಕಿಯನ್ನ ಅನ್ಲೋಡ್ ಮಾಡಿ ತೆರಳಿದ್ದಾರೆ. ನಿಡ್ಲೆ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ ನಾಗರಿಕರು ಅಕ್ಕಿ ಬಂದಂತಹ ಖುಷಿಯಲ್ಲಿ ಸ್ಥಳಕ್ಕೆ ಬಂದು ನೋಡಿದಾಗ ಅವರಿಗೆ ಶಾಕ್ ಕಾದಿತ್ತು. 2024ರಲ್ಲಿ ಪ್ಯಾಕ್ ಮಾಡಲಾದ ಗೋಣಿಯನ್ನ ತೆರೆದು ನೋಡಿದಾಗ ಅಕ್ಕಿ ಸಂಪೂರ್ಣವಾಗಿ ಹಾಳಾಗಿ ಅದರಲ್ಲಿ ಹುಳ ಆಗಿರುವುದು ಕಂಡುಬಂತು. ಸ್ಥಳೀಯರು ಹೇಳುವ ಪ್ರಕಾರ ಈ ಅಕ್ಕಿಯನ್ನ ಪ್ರಾಣಿಗಳಿಗೆ ನೀಡಲು ಕೂಡ ಯೋಗ್ಯವಾಗಿಲ್ಲ, ಅಷ್ಟು ಕೆಟ್ಟು ಹೋಗಿದೆ ಎನ್ನಲಾಗಿದೆ. ಈ ಬಗ್ಗೆ ಸ್ಥಳೀಯರೊಬ್ಬರು ಮಾತನಾಡಿದ್ದು, ಅನ್ನಭಾಗ್ಯದ ಅಕ್ಕಿ ಕೆಟ್ಟು ಹೋಗಿದೆ, ಇದನ್ನು ನಾವು ಬಡವರು ಹೇಗೆ ಆಹಾರವಾಗಿ ತೆಗೆದುಕೊಳ್ಳುವುದು, ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ಸರಕಾರದಿಂದ ಸಿಗುವಂಥದ್ದು ಇದು ಅಕ್ಕಿ ಅನ್ನಭಾಗ್ಯ ಅಂತೇಳಿ ನೋಡಿ. ಅನ್ನಭಾಗ್ಯ ಅಂತ ಕೊಡುವುದು ಸುಮ್ಮನೆ, ಯಾಕೆಂದ್ರೆ ಇದರಲ್ಲಿ ಉಳ್ಳ ಕಸ ಕಟ್ಟಿಗೆಲ್ಲ ಇರ್ತದೆ. ಯಾಕೆಂದ್ರೆ ಇದನ್ನು ಬಡವರಾದ ನಾವು ಹೇಗೆ ಒಂದು ಆಹಾರವಾಗಿ ತಗೊಳ್ಬೇಕು. ಯಾಕೆಂದ್ರೆ ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇಲ್ವ, ಯಾಕಂದ್ರೆ ಕಂಟ್ರಾಕ್ಟ್ ತಗೊಳ್ತಾರೆ, ಅವರು ಏನೇನು ಕಳಪೆ ಅಕ್ಕಿಯನ್ನು ಇಲ್ಲಿ ಕೊಡ್ತಾರೆ. ಇಂಥದ್ದು ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಯಾಕೆಂದ್ರೆ ನಾವು ಕೂಲಿ ಕೆಲಸ ಹೋಗುವಂಥವ್ರು, ಇಂಥದ್ರಲ್ಲಿ ನಾವು ಇಂಥ ಒಂದು ಊಟ ಮಾಡಿ ತಿನ್ಲಿಕ್ಕೆ ಆಗಾದಂಥ ಅಕ್ಕಿಯನ್ನು ಇಲ್ಲಿ ಕಳಪೆ ಇವತ್ತು ತಂದೆ ಹಾಕಿದ್ದಾರೆ. ಇದು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಯಾಕಂದ್ರೆ ಇದನ್ನು ಸೂಕ್ತವಾಗಿ ಗಮನ ಹರಿಸಿದನ್ನು ಬೇರೆ ನೀವು ಇಟ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಅಗತ್ಯ ಇಲ್ಲ ಇಂಥದ ಅಕ್ಕಿಯನ್ನು. ನೋಡಿ ಇಂಥದ್ದು ಅಕ್ಕಿ ನಮಗೆ ಅಗತ್ಯ ಇಲ್ಲ. ಯಾಕೆಂದ್ರೆ ನೋಡಿ, ಒಳ್ಳೇದಿಲ್ಲ, ಧೂಳು ತುಂಬಿದೆ. 2024ರ ಅದೊಂದು ಅಕ್ಕಿಯನ್ನು ಸೀಲಿದೆ. ಇಂಥದ್ರಲ್ಲಿ ನಮಗೆ ಯಾಕೆ ಹುಡ್ತೀರಾ ನೀವು? ಅನ್ನಭಾಗ್ಯ ಅಂತ ಹೇಳಿ ಇಲ್ಲಿ ಬಡವರನ್ನು ಮೋಸ ಮಾಡಿ ನಮ್ಮಂಥವರಿಗೆ ಕೂಲಿ ಕಾರ್ಮಿಕರಿಗೆ ನೀಡಿದ್ದು ಎಲ್ಲರಿಗೂ ಮೋಸ ಆಗ್ತಿದೆ. ಇದರಿಂದ ಸೂಕ್ತ ರೀತಿಯಲ್ಲಿ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಒಳ್ಳೆಯ ರೀತಿಯಲ್ಲಿ ಅಕ್ಕಿ ನೀಡಬೇಕು. ಇಲ್ಲದಿದ್ದರೆ ಇದನ್ನು ಇಲ್ಲಿ ರೋಡ್ ನಲ್ಲಿ ಹಾಕ್ಬೇಕಂತೆ. ಯಾಕೆಂದ್ರೆ ನಮ್ಮ ಮನೆಗೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಅಂಥದ್ದು ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿ ಯಾಕೆ ಇಲ್ಲಿ ಸುಮ್ಮನೆ ಇದ್ದೀರಾ? ತಹಸೀಲ್ದಾರ್ ಇರ್ತಾರೆ, ಅವರೊಮ್ಮೆ ಭೇಟಿ ಕೊಡ್ಬೇಕು. ಎಂಥದ್ದು ಅಕ್ಕಿ ಕೊಡ್ತಾರೆ, ಡಿಸಿ ಇರ್ತಾರೆ, ಅವರಿಗೆ ಕೂಡ ಒಂದು ಎಂಥದ್ದು ಅಕ್ಕಿ ಕೊಡ್ತಾರೆ. ನೀವು ಅಲ್ಲಿ AC ರೂಮ್ ಅಲ್ಲಿ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಬಂದು ಸ್ವಲ್ಪ ಎಂಥದ್ದು ಅಕ್ಕಿ ಕೊಡ್ತಾರೆ, ಎಂಥದ್ದು ಆಹಾರ ಕೊಡ್ತಾರೆ ಅಂತ ನೀವು ನೋಡ್ಲಿಲ್ಲ ಅಂದ್ರೆ ನೀವು ಇದ್ದು ವೇಸ್ಟ್. ಯಾಕಂದ್ರೆ ನೋಡಿ, ಇನ್ನಾದ್ರೂ ನೀವು ಎಚ್ಚೆತ್ತುಕೊಳ್ಳಿ. ಯಾಕಂದ್ರೆ ಬಡವರಿಗಾಗಿ ಕೊಡುವಂತ ಅನ್ನಭಾಗ್ಯ ಇದು ವೇಸ್ಟ್ ಆಗಬಾರ್ದು ಅಷ್ಟೇ. ಸದಸ್ಯನಿಲ್ಲ. ಆರೋಗ್ಯ ಸಚಿವರಾದ UT ಖಾದರ್ ಅವರು ಆಹಾರ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದು, ಹೋಟೆಲುಗಳಿಗೆ ದಾಳಿ ಮಾಡಿ ಅಲ್ಲಿನ ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವುದೇನೋ ನಿಜ. ಆದರೆ ಸರ್ಕಾರದಿಂದ ನೀಡುವಂತಹ ಅನ್ನಭಾಗ್ಯ ಅಕ್ಕಿ 2 ವರ್ಷ ಹಳೆಯದಾಗಿದ್ರೂ ಇವರ ಗಮನಕ್ಕೆ ಬಾರದ್ದು ದುರಂತವೇ ಸರಿ. ಸಚಿವರು ಇನ್ನಾದರೂ ಈ ಬಗ್ಗೆ ಗಮನವನ್ನು ಹರಿಸಿ ನ್ಯಾಯಬೆಲೆ ಅಂಗಡಿಗಳಿಗೆ ಪೂರೈಕೆಯಾಗುವ ಆಹಾರ ಸಾಮಗ್ರಿಗಳ ಗುಣಮಟ್ಟವನ್ನು ಪರೀಕ್ಷಿಸಿದರೆ ಬಡವರು ಉತ್ತಮ ಆಹಾರವನ್ನು ಪಡೆದು ನೆಮ್ಮದಿಯ ಬದುಕುವಂತಾಗಬಹುದು ಎಂಬುದು ನಮ್ಮ ಆಶಯ.